ಧರ್ಮಸ್ಥಳದಲ್ಲಿ ಮತ್ತಷ್ಟು ಉತ್ಖನನ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಮಧ್ಯಾಹ್ನ 3:15 ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಪುರಂದ್ರಗೌಡ ಹಾಗೂ ತುಕಾರಾಂ ಗೌಡ ರಿಟ್ ಅರ್ಜಿ ಏನಿದೆ, ಇದು ಮೃತದೇಹವನ್ನ ಹೂತಿರುವ ಮಾಹಿತಿ ಇದೆ ತಮಗೆ ಅಂತ ಅರ್ಜಿ ಇರುವಂತಹ ದಾಖಲೆ ಸಲ್ಲಿಸಿ ಅಂತ ಹೈಕೋರ್ಟ್ ಕೇಳಿತ್ತು. ಇವರು ನಮ್ಗೆ ಇನ್ನೊಂದಿಷ್ಟು ಗೊತ್ತಿದೆ, ನಾವು ಹೇಳ್ದಲ್ಲ ಹಾಗೆ ಕೇಳಿ ಅಂತ ನಿರ್ದೇಶನ ಕೊಡಿ ಅಂತ ಎಸ್ಐಟಿಗೆ ಹಾಗಂತ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಲನ್ನು ಹಾಕಿದ್ರು. ಕೋರ್ಟ್ ಹೇಳಿತ್ತು ಅದಕ್ಕೆ ಇನ್ನೊಂದಿಷ್ಟು ದಾಖಲೆ ಕೊಡಿ, ನಿಮಗೆ ಗೊತ್ತಿದೆ ಅಂತ ಆದ್ರೆ ಅದಕ್ಕೆ ದಾಖಲೆ ಸಲ್ಲಿಸಿ. ಈಗ ಆಲ್ರೆಡಿ ಇರುವ ಮಾಹಿತಿಗಿಂತ ನಿಮಗೆ ಹೆಚ್ಚಿಗೆ ಏನು ಗೊತ್ತಿರೋದಕ್ಕೆ ದಾಖಲೆ ಸಲ್ಲಿಸಿ ಅಂತ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್. ನಾಳೆಯೊಳಗೆ ದಾಖಲೆ ಸಲ್ಲಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿತ್ತು. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಏನ್ ಹೇಳುತ್ತೆ ಹಾಗಾದ್ರೆ ಕೋರ್ಟ್? ಇನ್ನಷ್ಟು ಅಗಿಯೋದಕ್ಕೆ ಸೂಚನೆಯನ್ನ ಕೊಡುತ್ತಾ? ಮತ್ತೆ ಉತ್ಖನನ ಶುರುವಾಗತ್ತಾ? ಇನ್ನಷ್ಟು ಅಗಿಬೇಕು ಅಂದ್ರೆ ಯಾತಕ್ಕೆ ಅಗಿಬೇಕು? ಇನ್ನಷ್ಟು ಜಾಗಗಳಲ್ಲಿ ನಮಗೆ ಈ ತರ ಅಸ್ಥಿಪಂಜರ ಇರೋದು ಗೊತ್ತಿದೆ ಅಂತ ಈ ಪುರಂದ್ರಗೌಡ ಮತ್ತು ತುಕಾರಾಂ ಸಲ್ಲಿಸಿರ್ತಕ್ಕಂಥ ಅರ್ಜಿ. ಒಂದು ವೇಳೆ ಇವ್ರಿಗೆ ಗೊತ್ತಿದ್ದಿದ್ದೇ ಹೌದಾದಲ್ಲಿ ಇಷ್ಟು ದಿವಸ ಯಾಕೆ ಸುಮ್ಮನಿದ್ರು? ಇಷ್ಟರವರೆಗೂ ಕೂಡ ಯಾಕೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಇನ್ನಷ್ಟು ಅಪ್ಡೇಟ್ ಪಡ್ಕೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಎಸ್ ಮಾದೇಶ್, ಇವತ್ತು ಈ ಪುರಂದ್ರಗೌಡ ತುಕಾರಾಂ ಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ ಏನಾಗಬಹುದು, ಏನೆಲ್ಲ ಕೇಳುತ್ತೆ ಕೋರ್ಟ್, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಲಾಗ್ತಿದೆ. ತನಿಖೆ ವೇಳೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿದೆ. ಯಾವ ಮಟ್ಟಿಗೆ ಅಂದ್ರೆ, ದೂರುದಾರನಾಗಿ ಬಂದಿದ್ದಂತ ಚಿನ್ನಯ್ಯ ಈಗ ಅರೆಸ್ಟ್ ಆಗಿ ಆರೋಪಿತನಾಗಿದ್ದಾನೆ, ಕೋರ್ಟ್ಗೆ ಎಳೆದಾಡ್ತಿದ್ದಾನೆ. ಹೆಚ್ಚಿನ ತನಿಖೆ ಕೂಡ ನಡೀತಿದೆ, ಸಾಕಷ್ಟು ವಿಚಾರಗಳು ಕೂಡ ಪತ್ತೆ ಆಗ್ತಿದೆ. ಇದರ ನಡುವೆ ಅಂದ್ರೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತ ಸಂದರ್ಭದಲ್ಲಿ ಚಿನ್ನಯ್ಯ ಹಲವು ಶವಗಳನ್ನ ಹೂತಿಟ್ಟಿರೋದಾಗಿ, ಜೊತೆಗೆ 13 ಸ್ಥಳಗಳನ್ನು ಕೂಡ ಆತ ಗುರುತಿಸುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಪರಿಶೀಲನೆ ಮಾಡಿ ಅಗಿಯುವಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಮೃತದೇಹಗಳು ಕೂಡ ಪತ್ತೆ ಆಗಿರ್ಲಿಲ್ಲ. ಒಂದು ಮೃತದೇಹ ಬೇರೆ ಕಡೆ ಪತ್ತೆಯಾದ್ರೂ ಕೂಡ ಅದು ಪುರುಷಂದು ಅಂತೇಳಿ ಗೊತ್ತಾಗಿತ್ತು. ಆದ್ರೆ ಇವರು ಈತ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮೃತದೇಹಗಳು ಕೂಡ ಪತ್ತೆ ಆಗಿರ್ಲಿಲ್ಲ. ಅದಾದ್ಮೇಲೆ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ಆತ ಇದೊಂದು ಷಡ್ಯಂತ್ರ ಅನ್ನುವಂತ ರೀತಿಯಲ್ಲಿ ತಪ್ಪು ಒಪ್ಪಿಕೊಂಡಿದ್ದ. ಅದಾದ್ಮೇಲೆ ಈಗ ಮತ್ತೆ ಇಬ್ಬರು, ತುಕಾರಾಂ ಮತ್ತೆ ಪಾಂಡುರಂಗಗೌಡ ಎಂಬ ಇಬ್ಬರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಹಾಕುವಂತ ಕೆಲಸವನ್ನ ಮಾಡಿದ್ರು. ನಾವು ಕೂಡ ಶವಗಳನ್ನ ಹುಳೋದನ್ನ ನೋಡಿದ್ದೇವೆ. ಆತ ತೋರಿಸಿರುವಂತ ಜಾಗಗಳಿಗಿಂತಲೂ ಕೂಡ ಬೇರೆ ಬೇರೆ ಕಡೆಯೂ ಕೂಡ ಶವಗಳನ್ನ ಹುಳಲಾಗಿದೆ. ಅವುಗಳನ್ನು ಕೂಡ ಉತ್ಖನನ ಮಾಡಬೇಕು, ಅಗೆಸ್ಬೇಕು ಅಂತೇಳಿ ಅದಕ್ಕೆ ನಾವು ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೇಳಿದ್ದೇವೆ. ಎಸ್ಐಟಿ ಅಧಿಕಾರಿಗಳು ಉತ್ಖನನ ಮಾಡೋದಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ಕೋರ್ಟ್ ನಿರ್ದೇಶನ ನೀಡಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಕಳೆದ ಬಾರಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಈ ರೀತಿಯಾಗಿ ಆಗೋದಿಲ್ಲ, ಚಿನ್ನಯ್ಯನ ಬಳಿ ಬಿಟ್ಟರೆ ಬೇರೆ ಮಾಹಿತಿಗಳು ನಿಮ್ಮ ಹತ್ರ ಏನಿದೆ ಅದನ್ನ. ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಧರ್ಮಸ್ಥಳದಲ್ಲಿ ಮತ್ತಷ್ಟು ಉತ್ಖನನ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಮಧ್ಯಾಹ್ನ 3:15 ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಪುರಂದ್ರಗೌಡ ಹಾಗೂ ತುಕಾರಾಂ ಗೌಡ ರಿಟ್ ಅರ್ಜಿ ಏನಿದೆ, ಇದು ಮೃತದೇಹವನ್ನ ಹೂತಿರುವ ಮಾಹಿತಿ ಇದೆ ತಮಗೆ ಅಂತ ಅರ್ಜಿ ಇರುವಂತಹ ದಾಖಲೆ ಸಲ್ಲಿಸಿ ಅಂತ ಹೈಕೋರ್ಟ್ ಕೇಳಿತ್ತು. ಇವರು ನಮ್ಗೆ ಇನ್ನೊಂದಿಷ್ಟು ಗೊತ್ತಿದೆ, ನಾವು ಹೇಳ್ದಲ್ಲ ಹಾಗೆ ಕೇಳಿ ಅಂತ ನಿರ್ದೇಶನ ಕೊಡಿ ಅಂತ ಎಸ್ಐಟಿಗೆ ಹಾಗಂತ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಲನ್ನು ಹಾಕಿದ್ರು. ಕೋರ್ಟ್ ಹೇಳಿತ್ತು ಅದಕ್ಕೆ ಇನ್ನೊಂದಿಷ್ಟು ದಾಖಲೆ ಕೊಡಿ, ನಿಮಗೆ ಗೊತ್ತಿದೆ ಅಂತ ಆದ್ರೆ ಅದಕ್ಕೆ ದಾಖಲೆ ಸಲ್ಲಿಸಿ. ಈಗ ಆಲ್ರೆಡಿ ಇರುವ ಮಾಹಿತಿಗಿಂತ ನಿಮಗೆ ಹೆಚ್ಚಿಗೆ ಏನು ಗೊತ್ತಿರೋದಕ್ಕೆ ದಾಖಲೆ ಸಲ್ಲಿಸಿ ಅಂತ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್. ನಾಳೆಯೊಳಗೆ ದಾಖಲೆ ಸಲ್ಲಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿತ್ತು. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಏನ್ ಹೇಳುತ್ತೆ ಹಾಗಾದ್ರೆ ಕೋರ್ಟ್? ಇನ್ನಷ್ಟು ಅಗಿಯೋದಕ್ಕೆ ಸೂಚನೆಯನ್ನ ಕೊಡುತ್ತಾ? ಮತ್ತೆ ಉತ್ಖನನ ಶುರುವಾಗತ್ತಾ? ಇನ್ನಷ್ಟು ಅಗಿಬೇಕು ಅಂದ್ರೆ ಯಾತಕ್ಕೆ ಅಗಿಬೇಕು? ಇನ್ನಷ್ಟು ಜಾಗಗಳಲ್ಲಿ ನಮಗೆ ಈ ತರ ಅಸ್ಥಿಪಂಜರ ಇರೋದು ಗೊತ್ತಿದೆ ಅಂತ ಈ ಪುರಂದ್ರಗೌಡ ಮತ್ತು ತುಕಾರಾಂ ಸಲ್ಲಿಸಿರ್ತಕ್ಕಂಥ ಅರ್ಜಿ. ಒಂದು ವೇಳೆ ಇವ್ರಿಗೆ ಗೊತ್ತಿದ್ದಿದ್ದೇ ಹೌದಾದಲ್ಲಿ ಇಷ್ಟು ದಿವಸ ಯಾಕೆ ಸುಮ್ಮನಿದ್ರು? ಇಷ್ಟರವರೆಗೂ ಕೂಡ ಯಾಕೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಇನ್ನಷ್ಟು ಅಪ್ಡೇಟ್ ಪಡ್ಕೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಎಸ್ ಮಾದೇಶ್, ಇವತ್ತು ಈ ಪುರಂದ್ರಗೌಡ ತುಕಾರಾಂ ಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ ಏನಾಗಬಹುದು, ಏನೆಲ್ಲ ಕೇಳುತ್ತೆ ಕೋರ್ಟ್, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಲಾಗ್ತಿದೆ. ತನಿಖೆ ವೇಳೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿದೆ. ಯಾವ ಮಟ್ಟಿಗೆ ಅಂದ್ರೆ, ದೂರುದಾರನಾಗಿ ಬಂದಿದ್ದಂತ ಚಿನ್ನಯ್ಯ ಈಗ ಅರೆಸ್ಟ್ ಆಗಿ ಆರೋಪಿತನಾಗಿದ್ದಾನೆ,
ಕೋರ್ಟ್ಗೆ ಅಲ್ದಾಡ್ತಿದ್ದಾನೆ, ಹೆಚ್ಚಿನ ತನಿಖೆ ಕೂಡ ನಡೀತಿದೆ, ಸಾಕಷ್ಟು ವಿಚಾರಗಳು ಕೂಡ ಪತ್ತೆ ಆಗ್ತಿದೆ. ಇದರ ನಡುವೆ ಅಂದ್ರೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತ ಸಂದರ್ಭದಲ್ಲಿ ಚಿನ್ನಯ್ಯ ಹಲವು ಶವಗಳನ್ನ ಹೂತಿಟ್ಟಿರೋದಾಗಿ ಜೊತೆಗೆ 13 ಸ್ಥಳಗಳನ್ನು ಕೂಡ ಆತ ಗುರುತಿಸುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಪರಿಶೀಲನೆ ಮಾಡಿ ಅಗಿಯುವಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತ ಮೃತದೇಹಗಳು ಕೂಡ ಪತ್ತೆ ಆಗಿರ್ಲಿಲ್ಲ. ಒಂದು ಮೃತದೇಹ ಬೇರೆ ಕಡೆ ಪತ್ತೆಯಾದ್ರೂ ಕೂಡ ಅದು ಪುರುಷಂದು ಅಂತೇಳಿ ಗೊತ್ತಾಗಿತ್ತು. ಆದ್ರೆ ಇವರು ಈತ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮೃತದೇಹಗಳು ಕೂಡ ಪತ್ತೆ ಆಗಿರ್ಲಿಲ್ಲ. ಅದಾದ್ಮೇಲೆ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡಿದ್ರು. ಆತ ಇದೊಂದು ಷಡ್ಯಂತ್ರ ಅನ್ನುವಂತ ರೀತಿಯಲ್ಲಿ ತಪ್ಪು ಒಪ್ಪಿಕೊಂಡಿದ್ದ. ಅದಾದ್ಮೇಲೆ ಈಗ ಮತ್ತೆ ಇಬ್ಬರು ತುಕಾರಾಂ ಮತ್ತೆ ಪಾಂಡುರಂಗ ಗೌಡ ಎಂಬ ಇಬ್ಬರು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಹಾಕುವಂತ ಕೆಲಸವನ್ನ ಮಾಡಿದ್ರು. ನಾವು ಕೂಡ ಶವಗಳನ್ನ ಹುಳೋದನ್ನ ನೋಡಿದ್ದೇವೆ. ಆತ ತೋರಿಸಿರುವಂತ ಜಾಗಗಳಿಗಿಂತಲೂ ಕೂಡ ಬೇರೆ ಬೇರೆ ಕಡೆಯೂ ಕೂಡ ಶವಗಳನ್ನ ಹುಳಲಾಗಿದೆ. ಅವುಗಳನ್ನು ಕೂಡ ಉತ್ಖನನ ಮಾಡಬೇಕು, ಅಗೆಸ್ಬೇಕು ಅಂತೇಳಿ ಅದಕ್ಕೆ ನಾವು SIT ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೇಳಿದ್ದೇವೆ. SIT ಅಧಿಕಾರಿಗಳು ಉತ್ಖನನ ಮಾಡೋದಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ಕೋರ್ಟ್ ನಿರ್ದೇಶನ ನೀಡಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಕಳೆದ ಬಾರಿ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಈ ರೀತಿಯಾಗಿ ಆಗೋದಿಲ್ಲ, ಚಿನ್ನಯ್ಯನ ಬಳಿ ಬಿಟ್ರೆ ಬೇರೆ ಮಾಹಿತಿಗಳು ನಿಮ್ಮ ಹತ್ರ ಏನಿದೆ ಅದನ್ನ ಧರ್ಮಸ್ಥಳದಲ್ಲಿ ಮತ್ತಷ್ಟು ಉತ್ಖನನ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಮಧ್ಯಾಹ್ನ 3:15 ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಪುರಂದ್ರಗೌಡ ಹಾಗೂ ತುಕಾರಾಂ ಗೌಡ ರಿಟ್ ಅರ್ಜಿ ಏನಿದೆ, ಇದು ಮೃತದೇಹವನ್ನ ಹೂತಿರುವ ಮಾಹಿತಿ ಇದೆ ತಮಗೆ ಅಂತ ಅರ್ಜಿ ಇರುವಂತಹ ದಾಖಲೆ ಸಲ್ಲಿಸಿ ಅಂತ ಹೈಕೋರ್ಟ್ ಕೇಳಿತ್ತು. ಇವರು ನಮ್ಗೆ ಇನ್ನೊಂದಿಷ್ಟು ಗೊತ್ತಿದೆ, ನಾವು ಹೇಳ್ದಲ್ಲೆಲ್ಲ ಅದೇ ಕೇಳಿ ಅಂತ ನಿರ್ದೇಶನ ಕೊಡಿ ಅಂತ SITಗೆ ಹಾಗಂತ ನಿರ್ದೇಶನ ಕೊಡಿ ಅಂತ ಕೋರ್ಟ್ ಮೆಟ್ಲನ್ನ ಹಾಕಿದ್ರು. ಕೋರ್ಟ್ ಹೇಳಿತ್ತು ಅದಕ್ಕೆ ಇನ್ನೊಂದಿಷ್ಟು ದಾಖಲೆ ಕೊಡಿ, ನಿಮಗೆ ಗೊತ್ತಿದೆ ಅಂತ ಆದ್ರೆ ಅದಕ್ಕೆ ದಾಖಲೆ ಸಲ್ಲಿಸಿ. ಈಗ ಆಲ್ರೆಡಿ ಇರುವ ಮಾಹಿತಿಗಿಂತ ನಿಮಗೆ ಹೆಚ್ಚಿಗೆ ಏನು ಗೊತ್ತಿರೋದಕ್ಕೆ ದಾಖಲೆ ಸಲ್ಲಿಸಿ ಅಂತ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್. ನಾಳೆಯೊಳಗೆ ದಾಖಲೆ ಸಲ್ಲಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿತ್ತು. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಏನ್ ಹೇಳುತ್ತೆ ಹಾಗಾದ್ರೆ ಕೋರ್ಟ್? ಇನ್ನಷ್ಟು ಅಗಿಯೋದಕ್ಕೆ ಸೂಚನೆಯನ್ನ ಕೊಡುತ್ತಾ? ಮತ್ತೆ ಉತ್ಖನನ ಶುರುವಾಗತ್ತಾ? ಇನ್ನಷ್ಟು ಅಗಿಬೇಕು ಅಂದ್ರೆ ಯಾತಕ್ಕೆ ಅಗಿಬೇಕು? ಇನ್ನಷ್ಟು ಜಾಗಗಳಲ್ಲಿ ನಮ್ಗೆ ಈ ತರ ಅಸ್ಥಿಪಂಜರ ಇರೋದು ಗೊತ್ತಿದೆ ಅಂತ ಈ ಪುರಂದ್ರಗೌಡ ಮತ್ತು ತುಕಾರಾಂ ಸಲ್ಲಿಸಿರ್ತಕ್ಕಂಥ ಅರ್ಜಿ. ಒಂದ್ ವೇಳೆ ಇವ್ರಿಗೆ ಗೊತ್ತಿದ್ದಿದ್ದೇ ಹೌದಾದಲ್ಲಿ ಇಷ್ಟು ದಿವಸ ಯಾಕೆ ಸುಮ್ಮನಿದ್ರು? ಇಷ್ಟರವರೆಗೂ ಕೂಡ ಯಾಕೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಇನ್ನಷ್ಟು ಅಪ್ಡೇಟ್ ಪಡ್ಕೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಎಸ್ ಮಾದೇಶ್, ಇವತ್ತು ಈ ಪುರಂದ್ರಗೌಡ ತುಕಾರಾಂ ಗೌಡ ಸಲ್ಲಿಸಿರ್ತಕ್ಕಂಥ ಅರ್ಜಿ ಏನಾಗಬಹುದು, ಏನೆಲ್ಲ ಕೇಳುತ್ತೆ ಕೋರ್ಟ್, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಈಗಾಗಲೇ SIT ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸಲಾಗ್ತಿದೆ. ತನಿಖೆ ವೇಳೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗಿದೆ. ಯಾವ ಮಟ್ಟಿಗೆ ಅಂದ್ರೆ ದೂರುದಾರನಾಗಿ ಬಂದಿದ್ದಂತ ಚಿನ್ನಯ್ಯ ಈಗ ಅರೆಸ್ಟ್ ಆಗಿ ಆರೋಪಿತನಾಗಿದ್ದಾನೆ, ಕೋರ್ಟ್ಗೆ ಅಲ್ದಾಡ್ತಿದ್ದಾನೆ, ಹೆಚ್ಚಿನ ತನಿಖೆ ಕೂಡ ನಡೀತಿದೆ, ಸಾಕಷ್ಟು ವಿಚಾರಗಳು ಕೂಡ ಪತ್ತೆ ಆಗ್ತಿದೆ. ಇದರ ನಡುವೆ ಅಂದ್ರೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಂತ ಸಂದರ್ಭದಲ್ಲಿ ಚಿನ್ನಯ್ಯ ಹಲವು ಶವಗಳನ್ನ ಹೂತಿಟ್ಟಿರೋದಾಗಿ ಜೊತೆಗೆ 13 ಸ್ಥಳಗಳನ್ನು ಕೂಡ ಆತ ಗುರುತಿಸುವಂತ ಕೆಲಸವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಪರಿಶೀಲನೆ ಮಾಡಿ ಅಗಿಯುವಂತ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತ ಮೃತದೇಹಗಳು ಕೂಡ ಪತ್ತೆ ಆಗಿರ್ಲಿಲ್ಲ. ಒಂದು ಮೃತದೇಹ ಬೇರೆ ಕಡೆ ಪತ್ತೆಯಾದ್ರೂ ಕೂಡ ಅದು ಪುರುಷಂದು ಅಂತೇಳಿ ಗೊತ್ತಾಗಿತ್ತು. ಆದ್ರೆ ಇವರು ಈತ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಮೃತದೇಹಗಳು ಕೂಡ ಪತ್ತೆ ಆಗಿರ್ಲಿಲ್ಲ. ಅದಾದ್ಮೇಲೆ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ SIT ಅಧಿಕಾರಿಗಳು ಮಾಡಿದ್ರು. ಆತ ಇದೊಂದು ಷಡ್ಯಂತ್ರ ಅನ್ನೋ